ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೌರೀಶ್. ನೀವು ನೋಡ್ತಿದ್ರೆ ಕನ್ನಡ ಲೇಡೀಸ್ ಟೈಲರ್ ಚಾನಲ್. ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ನಾನು ಫ್ರಂಟ್ ಸೈಡ್ ಪಾರ್ಟ್ ಪ್ಲೈನ್ ಬ್ಲೌಸು ಫ್ರಂಟ್ ಸೈಡ್ ಪಾರ್ಟ್ ಕಂಪ್ಲೀಟ್ ಸ್ಟಿಚಿಂಗ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಎಲ್ರಿಗೂ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ನಾವು ಪೈಪಿಂಗ್ ಮಾಡೋದಕ್ಕೆ ಥ್ರೆಡ್ ಪೈಪಿಂಗ್ನ ಯಾವ ರೀತಿ ರೆಡಿ ಮಾಡ್ಕೊಳ್ಬೇಕು, ಅದಕ್ಕೆ ಬಟ್ಟೆ ಯಾವ ರೀತಿ ತೊಗೊಳ್ಬೇಕು, ಎಷ್ಟು ತೊಗೊಳ್ಬೇಕು, ಮತ್ತು ಥ್ರೆಡ್ನ ಯಾವ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೇಕು, ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾಕೆ ಅಂದರೆ ಈಗ ಆಲ್ಮೋಸ್ಟ್ ಎಲ್ಲ ಕಡೆನೂ ಕಚ್ಚಾ ಪೈಪಿಂಗ್ ಇಲ್ಲ, ಎಲ್ಲ ಕಡೆನೂ ಥ್ರೆಡ್ ಪೈಪಿಂಗೇ ಇರೋದು. ಥ್ರೆಡ್ ಪೈಪಿಂಗ್ ಯಾವ ರೀತಿ ರೆಡಿ ಮಾಡ್ಕೊಳ್ಬೇಕು ಎಲ್ಲ ಮಿಷನ್ನಲ್ಲಿ ಅನ್ನೋದು ವೀಡಿಯೋಸ್ ಯೂಟ್ಯೂಬಲ್ಲಿ ತುಂಬ ಕಡಿಮೆ ಇದ್ದಾವೆ. ಸೊ ಹೊಸದಾಗಿ ಟೈಲರಿಂಗ್ ಕೆಲಸ ಕಲಿಯೋರಿಗೆ ಪೈಪಿಂಗ್ ಮಾಡಬೇಕಾದ್ರೆ ಪೈಪಿಂಗ್ನ ಥ್ರೆಡ್ ಏನು ರೆಡಿ ಮಾಡ್ಕೊಳ್ತೀವೋ ಅದು ಯಾವ ರೀತಿ ರೆಡಿ ಮಾಡ್ಕೊಳ್ಬೇಕು ಅನ್ನೋದು ಅಷ್ಟು ಐಡಿಯಾ ಇರೋದಿಲ್ಲ ಮತ್ತು ಪರ್ಫೆಕ್ಟಾಗಿ ಬರೋದಿಲ್ಲ. ಅದ್ರ ಬಗ್ಗೆ ನಿಮಗೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ತಿಳಿಸ್ತಾ ಥ್ರೆಡ್ ಪೈಪಿಂಗ್ನ ಯಾವ ರೀತಿ ರೆಡಿ ಮಾಡ್ಕೊಳ್ಬೇಕಂದ್ರೆ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಈ ಚಾನಲ್ನ ನೀವೇನಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ, ಅದನ್ನು ಆನ್ ಮಾಡಿ ಇಟ್ಕೊಳ್ಳಿ. ಇಂಥ ಟೈಲರಿಂಗ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ. ಥ್ರೆಡ್ ಪೈಪಿಂಗ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಮೇನ್ ಫಸ್ಟ್ ಇಂಪಾರ್ಟೆಂಟ್ ಬಂದುಬಿಟ್ಟು ಕ್ಲಾತು. ಈ ಕ್ಲಾತು ಸಾಧ್ಯವಾದಷ್ಟು ಕಾಟನ್ ಕ್ಲಾತ್ನೇ ತೊಗೊಳೋಕ್ಕೆ ಟ್ರೈ ಮಾಡಿ. ಕಾಟನ್ ಕ್ಲಾತು ನಮಗೇನಾಗುತ್ತೆ ಅಂದರೆ ಫೋಲ್ಡಿಂಗ್ ಟರ್ನಿಂಗ್ ಜಾಗದಲ್ಲಿ, ಅಂದರೆ ರೌಂಡ್ ಶೇಪ್ ಇರೋ ಜಾಗದಲ್ಲಿ ಆಗಿರ್ಬೋದಿಲ್ಲ, ಸ್ಕ್ವಯರ್ ಶೇಪು ಅಲ್ಲೆಲ್ಲ ನಮಗೆ ನೀಟಾಗಿ ಕೂರುತ್ತೆ ಮತ್ತು ಪೈಪಿಂಗು ತುಂಬ ಸಣ್ಣದಾಗಿ ಬರುತ್ತೆ. ಓಕೆನಾ? ಸೊ ಹಾಗಾಗಿ ಕ್ಲಾತ್ ಸೆಲೆಕ್ಷನ್ ಇದೆಯಲ್ವ ಅದು ಕಂಪಲ್ಸರಿ ಕಾಟನ್ ಆಗಿರಬೇಕು. ಮತ್ತು ಕ್ಲಾತ್ನ ನಾವು ಈ ರೀತಿ ತೊಗೊಂಡ ನಂತರ ಈಗ ನಿಮಗೆ ಕಾಣಿಸ್ತಾ ಇದೆಯಲ್ವ ಡಿಸ್ಪ್ಲೇ ಮೇಲೆ, ಕ್ಲಾತ್ನ ನೋಡಿ ಈ ರೀತಿ ಎಕ್ಸ್ಪೆಂಡ್ ಮಾಡಿ, ಈ ರೀತಿ ಎಕ್ಸ್ಪೆಂಡ್ ಮಾಡಿ. ಈ ರೀತಿ ಎಕ್ಸ್ಪೆಂಡ್ ಎಲ್ಲಿ ಜಾಸ್ತಿ ಆಗುತ್ತೋ ಅಲ್ಲಿ ಕ್ರಾಸಾಗಿ ನೀವು ಕ್ಲಾತ್ನ ಕಟ್ ಮಾಡಬೇಕು. ಓಕೆನಾ? ಇದು ಅಗಲ ಬಂದುಬಿಟ್ಟು 1 ಇಂಚ್ ಕಟ್ ಮಾಡ್ಕೊಳ್ಳಿ. ಬಿಗಿನರ್ಸ್ ಅಲ್ವಾ, ಕ್ಲಾತ್ ಸ್ವಲ್ಪ ಜಾಸ್ತಿ ಇದ್ದರೆ ಬೆಟರ್ ಇರುತ್ತೆ. 1 ಇಂಚ್ ಕರೆಕ್ಟಾಗಿ ನೀವು ಅಗಲ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಮತ್ತು ಪೈಪಿಂಗ್ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದೇ ಸಲ ಫ್ರಂಟು ಮತ್ತು ಬ್ಯಾಕ್ ಎರಡಕ್ಕೂ ಒಂದೇ ಸಲ ರೆಡಿ ಮಾಡ್ಕೊಳ್ಬೇಕು. ಇದು ಆಲ್ಮೋಸ್ಟು 2 ಸೈಡ್ ಫ್ರಂಟ್ ಆಗುತ್ತೆ. ಸೊ ಇನ್ನೊಂದು ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ ಫ್ರಂಟು ಮತ್ತು ಬ್ಯಾಕು ಆಲ್ಮೋಸ್ಟ್ ಕಂಪ್ಲೀಟ್ ಆಗುತ್ತೆ. ಸಾಧ್ಯವಾದಷ್ಟು ಕ್ಲಾತ್ನ ಕ್ರಾಸಾಗಿ ಕಟ್ ಮಾಡ್ಕೊಳ್ತಿರಲ್ವ, ಜಾಯಿಂಟು ಜಾಸ್ತಿ ಬರದೇ ಇರೋ ರೀತಿ ನೋಡ್ಕೊಳ್ಳಿ, ಜಾಯಿಂಟ್ ಕಡಿಮೆ ಬರಲಿ. ಈಗ ನೋಡಿ ಇದು 2 ಜಾಯಿಂಟ್, ಒಂದೇ ಜಾಯಿಂಟೇ ಬರುತ್ತೆ ಸೆಂಟರ್ಗೆ. ನಮಗೆ ಇನ್ನೂ ಬೇಕು ಅಂದರೆ ಬ್ಯಾಕ್ ಸೈಡ್ ಪಾರ್ಟ್ ಸಪ್ರೇಟಾಗಿ ಜಾಯಿಂಟ್ ಇಲ್ದಂಗೆ ನಾವು ಸ್ಟಿಚ್ ಮಾಡ್ಕೊಳ್ಬೋದು. ಅಂದರೆ ಇದು ರೌಂಡ್ ಈ ಶೇಪ್ ಇಟ್ಕೊಂಡು ನೋಡಿ ಈ ರೀತಿ. ಬ್ಯಾಕ್ ನೆಕ್ಕಿಗೆ ಇದು ಕಂಪ್ಲೀಟ್ ಆಗುತ್ತೆ ಅಂದರೆ ಓಕೆ, ಆಗಿಲ್ಲ ಅಂದರೆ ಒಂದು ಸ್ವಲ್ಪ ಜಾಯಿಂಟ್ ಹಾಕಬೇಕು. ಫ್ರಂಟ್ ಸೈಡ್ ಪಾರ್ಟ್ಗಂತೂ 2 ಜಾಯಿಂಟ್ ಮಾಡಿಕೊಂಡ್ರೆ ಕಟ್ ಮಾಡಿಕೊಂಡ್ರೆ ಫ್ರಂಟ್ ಸೈಡ್ ಪಾರ್ಟ್ಗೆ 2 ಇದು ಕಂಪ್ಲೀಟ್ ಆಗುತ್ತೆ. ಆ ರೀತಿ ನಾವು ಅಡ್ಜಸ್ಟ್ಮೆಂಟಿಂಗ್ ಅನ್ನೋದು ಮಾಡ್ಕೊಳ್ಬೇಕು. ಈ ರೀತಿ ಕಟ್ ಮಾಡ್ಕೊಂಡ ನಂತರ ಪೈಪಿಂಗ್ ರೆಡಿ ಮಾಡ್ಕೊಳ್ತೀರಲ್ವ, ಒಂದೇ ಸಲ ರೆಡಿ ಮಾಡ್ಕೊಳ್ಬೇಕು. ಯಾವ ರೀತಿ ಅಂದರೆ ಇದು ಸೀದಾ ತೊಗೊಳ್ಳಿ, 2 ಕ್ಲಾತ್ನ ಸೀದಾ ತೊಗೊಂಡು ಈ ರೀತಿ ಕ್ರಾಸಾಗಿ ಕಟ್ಟಾಗಿರಬೇಕು. ಕಾಣಿಸ್ತಾ ಇದೆ ಅಲ್ವಾ, ಕ್ರಾಸಾಗಿರಬೇಕು. ಇದು ಸೀದಾ ಮೇಲ್ಗಡೆ ಇರಬೇಕು, ಉಲ್ಟಾ ಕೆಳಗಡೆ ಇರಬೇಕು, ಸೀದಾ ಮೇಲ್ಗಡೆ ಇರಬೇಕು. ಸೀದಾ ಮೀನ್ಸ್ ಒರಿಜಿನಲ್ಲು ಮೇಲ್ಗಡೆ ಸೈಡ್ ಇರಬೇಕು, ಉಲ್ಟಾ ಅನ್ನೋದು ಕೆಳಗಡೆ ಸೈಡ್ ಇರಬೇಕು. ಇದಕ್ಕೆ ಆಪೋಸಿಟಲ್ಲಿ ನೋಡಿ ಈ ಕ್ರಾಸ್ ಪೀಸ್ನ ಈ ರೀತಿ ಇದ್ರ ಮೇಲ್ಗಡೆ ಇಟ್ಕೊಳ್ಬೇಕು. ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಈ ರೀತಿ ತೊಗೊಳ್ಬೇಕು. ಈಗ ಈ ಒರಿಜಿನಲ್ ಕೆಳಗಡೆ ಸೈಡ್ ಇರಬೇಕು, ಡೂಪ್ಲಿಕೇಟ್ ಉಲ್ಟಾ ಅನ್ನೋದು ಮೇಲ್ಗಡೆ ಇರಬೇಕು. ಇದು ಸೀದಾ ಮೇಲ್ಗಡೆ ಇರಬೇಕು, ಇದು ಉಲ್ಟಾ ಮೇಲ್ಗಡೆ ಕಾಣಿಸ್ಬೇಕು. ಅಂದರೆ ಒರಿಜಿನಲ್ಲು ನೋಡಿ ಈ ರೀತಿ ಆಪೋಸಿಟಲ್ಲಿ ಹಾಕ್ಕೊಂಡು ಜಾಯಿಂಟ್ ಮಾಡ್ಕೊಳ್ಬೇಕು. ಕ್ರಾಸಾಗೆ ಜಾಯಿಂಟ್ ಮಾಡ್ಕೊಳ್ಳೋದ್ರಿಂದ ಸ್ಟಿಚ್ ಕಾಣಿಸೋದಿಲ್ಲ ನಮಗೆ. ಅದಕ್ಕಿಂತ ಮುಂಚೆ ಥ್ರೆಡ್ ಕಾಣಿಸ್ತಿದೆ ಅಲ್ವಾ, ಈ ಥ್ರೆಡ್ಡು ಸೇಮ್ ಕಲರ್ ಥ್ರೆಡ್ನೇ ತೊಗೊಳ್ಳಿ. ಈಗ ನೋಡಿ ಮ್ಯಾಚ್ ಆಗ್ತಿದೆ ಅಲ್ವಾ, ಸೇಮ್ ಕಲರ್ ಥ್ರೆಡ್ ತಗೊಳ್ಳೋದ್ರಿಂದ ಥ್ರೆಡ್ಡು ಹೊಲಿಗೆ ಏನು ಬರುತ್ತೋ ಅದು ಕಾಣಿಸೋದಿಲ್ಲ. ನಾವು ಒಂದು ಸ್ವಲ್ಪ ಸ್ಟಿಚಿಂಗ್ ಮಾಡುವಾಗ ಹೆಚ್ಚು ಕಡಿಮೆ ಇದ್ರೂ ಹೊಲಿಗೆ ಕಾಣಿಸೋದಿಲ್ಲ. ಅದೇ ನಮಗೆ ಇದಕ್ಕೆ ರೆಡ್ ಕಲರು ನಾವು ಥ್ರೆಡ್ಡಲ್ಲಿ ಪೈಪಿಂಗ್ ರೆಡಿ ಮಾಡ್ಕೊಂಡಿದ್ದೀವಿ ಅಂದ್ಕೊಳ್ಳಿ, ಆ ಥ್ರೆಡ್ ಅನ್ನೋದು ನಮಗೆ ಹೊರಗಡೆ ಸೈಡ್ ಪೈಪಿಂಗ್ ಮೇಲೆ ಹಾಗೆ ಕಾಣಿಸ್ತಾ ಇರುತ್ತೆ. ಸೊ ಪೈಪಿಂಗ್ ರೆಡಿ ಮಾಡ್ಕೊಳ್ಬೇಕಾದ್ರೆ ಸೇಮ್ ಕಲರ್ ತೊಗೊಳ್ಳಿ ದಾರಾನ. ಈ ರೀತಿ ಕ್ರಾಸಾಗೆ ಜಾಯಿಂಟ್ ಮಾಡಿಕೊಂಡ ನಂತರ ಈ 2 ಡಿವೈಡ್ ಮಾಡಿಕೊಂಡು ರಫ್ ಮಾಡ್ಕೊಳ್ಳಿ ಒಂದು ಸಲ ಈ ರೀತಿ.
ಇದು ಪರ್ಫೆಕ್ಟಾಗಿ ನಾವು ಥ್ರೆಡ್ ಪೈಪಿಂಗಿಗೆ ಕ್ರಾಸಾಗಿ ಸ್ಟಿಚ್ ಮಾಡ್ಕೊಳ್ಳೋದು. ಓಕೆನಾ, ಕ್ಲಾತು ಇಷ್ಟ ಆಯ್ತಲ್ವ. ನೆಕ್ಸ್ಟ್ ಬಂದುಬಿಟ್ಟು ಈ ಫುಟ್ಟೀಗ ಆಲ್ಮೋಸ್ಟ್ ಎಲ್ಲ ಮಿಷನ್ ತೊಗೊಂಡಾಗ ನಮಗೆ ಈ ರೀತಿ ಸ್ಕ್ರೂ ಡ್ರೈವರ್ ಅನ್ನೋದು ಬಂದೇ ಬರುತ್ತೆ. ನೋಡಿ, ಈಗ ನಾನು ತೊಗೊಂಡಿರೋದು ಜಾಕ್ ಮಿಷನ್ನು. ಇದು ಜಾಕ್ F4. ಜಾಕ್ F4 ಆಗಿರ್ಬೋದು, F5 ಆಗಿರ್ಬೋದು, ಈಗ F6 ಬರುತ್ತೆ. ಓಕೆನಾ, ಜಾಕಲ್ಲಿ ನಿಮಗೆ ಇಲ್ಲಿ 2 ಬ್ಲಾಕ್ ರಬ್ಬರ್ ಕಾಣಿಸ್ತಾ ಇದೆ, ನೋಡ್ತಾ ಇರ್ಬೋದು. ಓಕೆನಾ, ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, 2 ಬ್ಲಾಕ್ ರಬ್ಬರ್. ಇದರಲ್ಲಿ ಮೇಲ್ಗಡೆದಿದೆಯಲ್ವ, ಇದನ್ನು ಈ ರೀತಿ ರಿಮೂವ್ ಮಾಡ್ಕೊಳ್ಳಿ. ಒಳಗಡೆ ಸೈಡು ನಿಮಗೆ ಸ್ಕ್ರೂ ಇರುತ್ತೆ ಒಂದು. ಇದರೊಳಗಡೆ ಸೈಡು ಸ್ಕ್ರೂ ಇರುತ್ತೆ. ಇದರೊಳಗಡೆ ಈ ಸ್ಕ್ರೂ ಡ್ರೈವರ್ನ ನಾವು ಇದರೊಳಗಡೆ ಸ್ಕ್ರೂ ನೋಡಿಕೊಂಡು ಲೂಸ್ ಮಾಡ್ಕೊಳ್ಬೇಕು. ಲೂಸ್ ಮಾಡಿಕೊಂಡ ನಂತರ ಈ ಫುಟ್ ಏನಿದೆಯೋ ಇದನ್ನು ಈ ರೀತಿ ಹೊಡೆದು ನಾವು ಕರೆಕ್ಟಾಗಿ ಅಡ್ಜಸ್ಟ್ ಮಾಡಬೇಕು. ಎಷ್ಟು ಅಂದರೆ ಒಂದು ದಾರದ ದಪ್ಪ ಅಷ್ಟು, ಈ ಥ್ರೆಡ್ ಪೈಪಿಂಗ್ ದಾರ ಏನಿದೆಯೋ ಈ ದಾರದ ದಪ್ಪ ಅಷ್ಟು ಇಲ್ಲಿ ನಮಗೆ ಫುಟ್ಟಲ್ಲಿ ನಾವು ಫ್ರೀ ಮಾಡ್ಕೊಳ್ಬೇಕು. ವಿಡಿಯೋ ಕ್ವಾಲಿಟಿನ ಸ್ವಲ್ಪ ಜಾಸ್ತಿ ಇಟ್ಕೊಂಡು ನೋಡಿ, ನಿಮಗೆ ಕ್ಲಾರಿಟಿಯಾಗಿ ಕಾಣಿಸುತ್ತೆ. ನೀವು ನೋಡ್ಬೋದು, ಇಲ್ಲಿ ಕಾಣಿಸ್ತಿದೆ ಅಲ್ವಾ ನಾನು ಎಷ್ಟು ಫ್ರೀ ಮಾಡ್ಕೊಂಡಿದ್ದೀನಿ ಅಂತ. ವಿಡಿಯೋದಲ್ಲಿ ಅಷ್ಟು ಕ್ಲಿಯರಾಗಿ ಕಾಣಿಸ್ದೇ ಇರ್ಬೋದು, ಬಟ್ ನಿಮಗೇನು ಅಂದರೆ ಒಂದು ದಾರದ ದಪ್ಪ ಅಷ್ಟು ಒಂದು ಸೈಡು ಬಲಗಡೆಯಿಂದ ಎಡಗಡೆ ಸೈಡು ಈ ರೀತಿ ಲೆಫ್ಟ್ ಸೈಡಲ್ಲಿ ನಾವು ಫ್ರೀ ಮಾಡ್ಕೊಳ್ಬೇಕು, ಒಂದು ದಾರದ ದಪ್ಪ ಅಷ್ಟು. ಓಕೆನಾ, ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ನಾರ್ಮಲ್ ಮಿಷನ್ ಅಂದ್ಕೊಳ್ಳಿ, ನೀವು ಈ ಫುಟ್ ಇರುತ್ತಲ್ವ, ಈ ಫುಟ್ನ ಈ ಸ್ಕ್ರೂ ಡ್ರೈವರಿಂದ ಈ ರೀತಿ ಬೆಂಡ್ ಮಾಡಿದಿರ ಅಂದರೆ ಆಟೋಮೆಟಿಕ್ ಬೆಂಡ್ ಆಗುತ್ತೆ. ಆ ಕಡೆ ಬೇಕಾ ಈ ಕಡೆ ಬೇಕಾ, ನಮಗೆ ಮೇಲ್ಗಡೆ ಎಲ್ಲ ಸ್ಕ್ರೂ ಲೂಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಜಾಕ್ ಮಿಷನಲ್ಲಿ ಮಾತ್ರ ಸ್ಕ್ರೂ ಲೂಸ್ ಮಾಡಬೇಕು. ನಾರ್ಮಲ್ ಮಿಷನ್ನಲ್ಲಿ ಫುಟ್ನ ಸ್ಕ್ರೂ ಡ್ರೈವರಿಂದ ಆ ಕಡೆ ಮತ್ತು ಈ ಕಡೆ ಈ ರೀತಿ ಬೆಂಡ್ ಮಾಡಿಕೊಂಡ್ರೆ ಬೆಂಡ್ ಆಗುತ್ತೆ. ಎಷ್ಟು ಸ್ಪೇಸ್ ಬೇಕು, ಎಷ್ಟು ಜಾಗ ಬೇಕು, ಈ ದಾರದ ದಪ್ಪ ಅಷ್ಟನ್ನು ಬೆಂಡ್ ಮಾಡಿಕೊಂಡ್ರೆ ಸಾಕು. ಯಾವುದು ಟೈಟ್ ಮಾಡೋದು ಲೂಸ್ ಮಾಡೋದು ಇರೋದಿಲ್ಲ ನಾರ್ಮಲ್ ಮಿಷನ್ನಲ್ಲಿ. ನಾರ್ಮಲ್ ಮಿಷನ್ ಅಂದರೆ ನಿಮಗೆ ಗೊತ್ತಲ್ವ, ಸುಮ್ಯಾಕು, ಡರ್ಬಿ, ಉಷಾ, ಚಿಕ್ಕ ಮಿಷನ್ ಅಂದರೆ ಪೂರ್ತಿ ಚಿಕ್ಕ ಮಿಷನ್ ಅಲ್ಲ, ಮೀಡಿಯಮ್ ಮಿಷನ್. ಓಕೆನಾ, ಒಂದು 8-10 ಸಾವಿರ ರೂಪಾಯಿ ರೇಂಜಲ್ಲಿರುತ್ತೆ ಆ ಮಿಷನ್ನು. ಈ ಪೈಪಿಂಗ್ ಥ್ರೆಡ್ ಪೈಪಿಂಗ್ ಮಾಡೋದಕ್ಕೆ ಈ ರೀತಿ ರೆಡಿ ಮಾಡ್ಕೊಳ್ಬೇಕು. ರೆಡಿ ಮಾಡಿಕೊಂಡ ನಂತರ ಥ್ರೆಡ್ಡು ಮೇನ್ ಇಂಪಾರ್ಟೆಂಟು. ಈ ಥ್ರೆಡ್ಡಲ್ಲಿ ಕೆಲವು ದಪ್ಪ ಬರುತ್ತೆ, ಕೆಲವು ಥ್ರೆಡ್ಡು ತುಂಬ ದಪ್ಪ ಬರುತ್ತೆ, ಆ ರೀತಿ ತೊಗೊಳ್ಬಾರ್ದು. ಈ ರೀತಿ ಸಣ್ಣ ಇರಬೇಕು. ಓಕೆನಾ, ಸಣ್ಣ ಇರುವಂಥ ಥ್ರೆಡ್ನ ತೊಗೊಳ್ಳಿ, ಪೈಪಿಂಗ್ ಸಣ್ಣದಾಗಿ ಬರುತ್ತೆ. ನೆಕ್ಸ್ಟ್ ಈಗ ಜಾಯಿಂಟು ಮಾಡ್ಕೊಂಡಿರೋದು ಯಾವ ಸೈಡ್ ಇದೆ ನೋಡ್ಕೊಳ್ಬೇಕು. ಉಲ್ಟಾ ಸೈಡ್ ಜಾಯಿಂಟು ಮೇಲ್ಗಡೆ ಕಾಣಿಸ್ತಾ ಇರಬೇಕು, ಇದು ಉಲ್ಟಾ ಈಗ. ಓಕೆ, ಕೆಳಗಡೆ ಇರೋದು ಸೀದಾ ಅಂದರೆ ಒರಿಜಿನಲ್ಲು. ನಾವು ಇದನ್ನು ಉಲ್ಟಾ ಮೇಲೆ ನೋಡಿ, ಈ ಥ್ರೆಡ್ನ ಈ ರೀತಿ ತೊಗೊಳ್ಬೇಕು. ಉಲ್ಟಾ ಮೇಲೆ ಈ ರೀತಿ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿದರೆ ಸೀದಾ ಮೇಲ್ಗಡೆ ಕಾಣಿಸ್ಬೇಕು, ಒರಿಜಿನಲ್ಲು ಮೇಲ್ಗಡೆ ಕಾಣಿಸ್ಬೇಕು. ಉಲ್ಟಾ ಒಳಗಡೆ ಥ್ರೆಡ್ ಇರಬೇಕು. ಈಗ ನಾವು ಇದನ್ನು ನೋಡಿ, ಥ್ರೆಡ್ನ ತೊಗೊಂಡು ಇದು ಸೆಂಟ್ರಲ್ ಮಧ್ಯದಲ್ಲಿ ಇಟ್ಕೊಂಡು ಈ ಕ್ಲಾತ್ನ ಈ ರೀತಿ ಎಳಿಬೇಕು. ಕಾಣಿಸ್ತಾ ಇದೆ ಅಲ್ವಾ, ಎಳೆದು ಸ್ಟಿಚ್ ಮಾಡಬೇಕು. ಲೂಸಾಗಿ ಸ್ಟಿಚ್ ಮಾಡಿದರೆ ಪೈಪಿಂಗ್ ಅನ್ನೋದು ಟೈಟಾಗಿ ಕರೆಕ್ಟಾಗಿ ಬರೋದಿಲ್ಲ. ತುಂಬ ಟೈಟಾಗಿ ಹಿಡಿದು ಎಳೆದು ಸ್ಟಿಚ್ ಮಾಡಬೇಕು. ಮತ್ತು ಹಿಂದ್ಗಡೆ ಸೈಡು ಕೈಯಿಂದ ಎಳ್ಕೊಂಡ್ರೆ ಇನ್ನೂ ಪರ್ಫೆಕ್ಟಾಗಿರುತ್ತೆ. ನೋಡಿ, ಈಗ ಜಾಯಿಂಟ್ ಮಾಡಿರೋದು ಬಂತು ಇಲ್ಲಿ. ನೋಡಿ, ಈಗ ಜಾಯಿಂಟ್ ಮಾಡಿರೋದು ಇಲ್ಲಿ ಬಂದಿದೆ ಅಲ್ವಾ, ಅದನ್ನು ಕರೆಕ್ಟಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಸ್ವಲ್ಪನೇ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು. ಈಗ ಜಾಯಿಂಟ್ ನೋಡಿ ಒಳಗಡೆ ಹೋಗ್ತಾ ಇದೆ. ನಮಗೆ ನೋಡಿಕೊಂಡ್ರೆ ಯಾವುದೇ ಥರದ ಜಾಯಿಂಟ್ ಅನ್ನೋದು ಕಾಣಿಸೋದಿಲ್ಲ. ಸೇಮ್ ಕಲರ್ ಥ್ರೆಡ್ ಇದ್ರಂತೂ ಫುಲ್ ಪರ್ಫೆಕ್ಟಾಗಿರುತ್ತೆ.
ಕಟ್ ಮಾಡಿಕೊಂಡ ನಂತರ ನಿಮಗೆ ನೋಡ್ತಾ ಇರ್ಬೋದು ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ, ಎಷ್ಟು ಸಣ್ಣದಾಗಿದೆ. ಈ ಕಡೆ ಸೈಡು ಅಷ್ಟೇ. ಓಕೆನಾ, ಹೊಲಿಗೆ ಅನ್ನೋದು ನಮಗೆ ಅಷ್ಟು ಕಾಣಿಸೋದಿಲ್ಲ. ನಾವು ಥ್ರೆಡ್ನ ರೆಡಿ ಮಾಡ್ಕೊಂಡಿದ್ದೀವಿ ಅಂದರೆ ಪರ್ಫೆಕ್ಟಾಗಿರುತ್ತೆ. ಕಾಣಿಸ್ತಿದೆ ಅಲ್ವಾ? ಕ್ವಾಲಿಟಿ 1080 ಎಚ್ ಡಿಲಿ ಇಟ್ಕೊಂಡು ನೋಡಿ, ನಿಮಗೆ ಗೊತ್ತಾಗುತ್ತೆ. ನಾನು ನೋಡಿ ಒಂದೇ ಸಮನಾಗಿ ಥ್ರೆಡ್ನ ರೆಡಿ ಮಾಡ್ಕೊಂಡಿದ್ದೀನಿ. ನಮಗೆ ಇಲ್ಲಿ ಜಾಯಿಂಟ್ ಬಂದಿದೆ ಅಲ್ವಾ, ಈ ಜಾಯಿಂಟ್ ಬಂದಿರೋ ಜಾಗ ನೋಡಿ ನಮಗೆ ಕಾಣಿಸೋದೇ ಇಲ್ಲ. ಓಕೆ, ಆ ರೀತಿ ಇರುತ್ತೆ. ಈಗ ಇದನ್ನು ನಾವು ಕಟ್ ಮಾಡ್ಕೊಳ್ಬೇಕು. ಈ ರೀತಿ ರೆಡಿ ಮಾಡ್ಕೊಂಡ ನಂತರ 1/4 ಇಂಚ್ ಮಾತ್ರ ಬಿಡಬೇಕು. 1/4 ಇಂಚ್ ಬಿಟ್ಟು ಕಟ್ ಮಾಡ್ಕೊಳ್ಬೇಕು. ಜಾಸ್ತಿ ಬಿಡಬಾರ್ದು, 1/4 ಇಂಚ್ ಬಿಟ್ಟರೆ ಸಾಕು. ಬೂಟಿಕಲ್ಲಿ ಇದೇ ಟೈಪಲ್ಲೇ ಪೈಪಿಂಗ್ನ ರೆಡಿ ಮಾಡ್ಕೊಳ್ಳೋದು ಮತ್ತು ಸ್ಟಿಚ್ ಮಾಡೋದು. ನಾನು ನಿಮಗೆ ಅದೇ ಮೆಥಡ್ನಲ್ಲೇ ತೋರಿಸ್ಕೊಟ್ಟಿದ್ದೀನಿ. ಯಾವುದೇ ಡಿಸೈನ್ ಆಗಿರ್ಬೋದು, ಫಸ್ಟ್ ಪೈಪಿಂಗ್ನ ರೆಡಿ ಮಾಡ್ಕೊಳ್ಳೋ ಮೆಥಡ್ಡು ಇದೇ ಆಗಿರುತ್ತೆ. ಈ ರೀತಿ ಪೈಪಿಂಗ್ ರೆಡಿ ಮಾಡ್ಕೊಳ್ಳೋದ್ರಿಂದ ನೀವು ಯಾವುದೇ ಪ್ಯಾಚ್ ವರ್ಕ್ ಆಗಿರ್ಬೋದು, ಯಾವುದೇ ಶೇಪ್ ಇರ್ಬೋದು, ಈಸಿಯಾಗಿ ನೀವು ಟರ್ನ್ ಮಾಡ್ಬೋದು. ಅದೇ ನಾವು ಕ್ಲಾತ್ ಜಾಸ್ತಿ ಬಿಟ್ಕೊಂಡ್ವಿ, ಬೇರೆ ಮೆಥಡಲ್ಲಿ ರೆಡಿ ಮಾಡ್ಕೊಂಡಿದ್ದೀವಿ ಅಂದರೆ ಇಷ್ಟೊಂದು ಪರ್ಫೆಕ್ಟಾಗಿ ಬರೋದಿಲ್ಲ. ನೋಡಿ ಕಾಣಿಸ್ತಾ ಇದೆ ಅಲ್ವಾ? ಹೇಗಿದೆ ಅಂತ ನೋಡ್ತಾ ಇದ್ದೀರಲ್ವ? ಇದು ಥ್ರೆಡ್ ಪೈಪಿಂಗು ರೆಡಿ ಮಾಡಿಕೊಳ್ಳುವಂಥ ಮೆಥಡ್. ತುಂಬ ಸಣ್ಣದಾಗಿ ನೀಟಾಗಿದೆ. ಯಾವ ರೀತಿ ನಾವು ಇದನ್ನು ಬೆಂಡ್ ಮಾಡಿದರೂ ನೋಡ್ಬೋದು, ಟರ್ನ್ ಆಗುತ್ತೆ ಇದು. ಓಕೆ, ಹಾಗಾಗಿ ಈ ಮೆಥಡ್ನ ಫಾಲೋ ಮಾಡಿ ನೀವು ಥ್ರೆಡ್ ಪೈಪಿಂಗ್ನ ರೆಡಿ ಮಾಡಿಕೊಳ್ಳಿ. ಇದು ಈ ವಿಡಿಯೋದಲ್ಲಿ ನಿಮಗೆ ಥ್ರೆಡ್ ಪೈಪಿಂಗ್ನ ಯಾವ ರೀತಿ ರೆಡಿ ಮಾಡ್ಕೊಳ್ಬೇಕು ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್. ಇಷ್ಟು ಈ ವಿಡಿಯೋದಲ್ಲಿ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಿಮಗಿದು ಯೂಸ್ಫುಲ್ ಅನಿಸಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.